Friends, welcome to Bottle Farms. Just see, this is a Singapore apus. This is 2 years old plant, planted. ಸಿಗ್ತಿದೆ ಎಲ್ಲ ಚೆನ್ನಾಗಿದೆ. ಜಸ್ಟ್ ಸಿ ಯು ಜಸ್ಟ್ ಕಮೆಂಟ್ ವೆದರ್ ಚೆನ್ನಾಗಿದೆ ಅಂದ್ಬಿಟ್ಟು ಗೊತ್ತಿಲ್ಲ, ಮಾಡಿದ್ದೀನಿ ಅಷ್ಟೇ. ಇದು ನೋಡಿ, ಇದು 2ನೇ ಪ್ಲ್ಯಾಂಟ್. ಇಂಥ 20 ಗಿಡ ಒಂದು ಲೈನ್ ಹಾಕಿದ್ದೀನಿ ನಾನು. ಜಸ್ಟ್ ಒಂದು ಕಟ್ಟಾಗಿತ್ತು, ಈ ಥರ ಸಣ್ಣದಿದೆ, ಅದು ಸಿಗ್ತಿದೆ. ನೋಡಿ, ಇದು ಅದೇ. ಇವಾಗೆಲ್ಲ ಆಲ್ರೆಡಿ ಹೂವು ಬಿಟ್ಟಿದ್ದು. ನಾವು ಕಟ್ ಮಾಡಿ ಅವ್ರ ಪರ್ ಡೈರೆಕ್ಷನ್ಸ್ ಆಫ್ ಯಾರು ಕೊಟ್ಟಿದ್ದಾರೆ ಅವರು ಡೈರೆಕ್ಷನ್ಸ್ ಕಟ್ ಮಾಡಿ ಹೋಗಿರೋ ಕಾಯಿನೂ ಆಗಿದ್ದು. ಒಂದು ಸ್ವಲ್ಪ ನಾನು ಹಚ್ಚಿ 4 ತಿಂಗಳಾಗಿಲ್ಲ ಇದನ್ನು. ಎಸ್ ಸಿ ನೋಡಿ, ಇದರಲ್ಲಿದೆ, ಇದು ಸಿಗುತ್ತಾ ಇದೆ. ಇನ್ನು ಯಾವ ಫೇಲ್ ಆಗಿಲ್ಲ. ಗ್ರೀನ್ ಆರ್ ದೇರ್. ಇನಿಷಿಯಲಿ ಇದು ಮಾವಿನ ಪ್ಲಾಂಟೇನಲ್ಲಿ ಇಟ್ ಟೇಕ್ಸ್ ಟೈಮ್. ಅದು ಸ್ವಲ್ಪ ಓಲ್ಡ್ ಇತ್ತಂದರೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವು ಅದ್ರ ಪ್ರಕಾರ ಸ್ವಲ್ಪ ವೆಯ್ಟ್ ಮಾಡಬೇಕು. ಆದರೆ ಇವೆಲ್ಲ ಹೂವು ಬಿಟ್ಟಿದ್ದು ಅಂದರೆ ಇವೆಲ್ಲ ಪ್ಲಾಂಟೇಶನ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡಿ, ಈಗ ನೋಡಿ, ಇದಕ್ಕೆ ಸ್ಟಾರ್ಟೆಡ್ ಸಿಗುತ್ತಾ ಇದೆ ನೋಡಿ. ಸ್ವಲ್ಪ ರೆಡ್ ಕಲರ್ ಏನು ಬಿಟ್ಟಿದೆ ಅದು ಸಿಗುತ್ತಾ ಇದೆ. ಇದು ಬುಡ ದಪ್ಪ ಆದರೆ ಇನ್ಮೇಲೆ ನೋಡಿ, ಬುಡ ಇಷ್ಟು ದಪ್ಪ ಇದೆ ಆಲ್ರೆಡಿ. ಇದು ಕೆಂಪು ಮಣ್ಣಲ್ಲಿ ಹಾಕಿ ಹಚ್ಚಿದ್ದೀನಿ. ನಮ್ಮ ಕರಿಮಣ್ಣು ಕೆಂಪು ಮಣ್ಣಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇಲ್ಲಿ ನೋಡಿ, ಈಗ ಜಸ್ಟ್ ವಾಟ್ ಐ ಟೋಲ್ಡ್ ಯು. ಇಲ್ಲಿ ನೋಡಿ, ಫ್ಲವರ್ ಬಿಟ್ಟಿದೆ. ಫ್ಲವರ್ ಇದನ್ನು ಏನು ಮಾಡಬೇಕು, ಇನಿಷಿಯಲಿ ನಾವು ಇದನ್ನು ಫ್ಲವರ್ ಬಿಟ್ಟರೆ ದೊಡ್ಡಾಗುತ್ತೆ, ಕಾಯಿ ಬಿಡುತ್ತೆ, ಗಿಡ ಗ್ರೋತ್ ಆಗೋಲ್ಲ. ಇದನ್ನು ಕಟ್ ಮಾಡಬೇಕು. ಓಕೆ, ಇದನ್ನು ಕಟ್ ಮಾಡಿ ಸಿ ಇಲ್ಲಿಂದ ಕಟ್ ಮಾಡಬೇಕು. ಈಗ ಕಟ್ ಮಾಡಬಹುದೇ ನಾನು. ಇದು ಮುಗೀತು. ಇದು ಗಿಡ ಗ್ರೋತ್ ಆಗುತ್ತೆ, ಬ್ರ್ಯಾಂಚಸ್ ಬಿಡುತ್ತೆ. ಇಲ್ಲಾಂದರೆ ಎಲ್ಲ ಶಕ್ತಿ ಇದರಲ್ಲೇ ಹೋಗುತ್ತೆ. ಓಕೆ, ದಿಸ್ ಈಸ್ ಒನ್ ಆಫ್ ದಿ ಆ್ಯಸ್ ಬೀಯಿಂಗ್ 65 years old. ನನಗೆ ಸ್ವಲ್ಪ ರಜಾದ ಇದ್ದರೂ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಸಿ ದಿಸ್ ಈಸ್ ಅನದರ್ ಪ್ಲ್ಯಾಂಟ್.